ಬಿಲ್ಲಿ ಗ್ರಹಾಮ್ ಲಕ್ಷಾಂತರ ಜನರುಗಳನ್ನು ದೇವರ ಕಡೆಗೆ ನಡೆಸಿದಂಥ ಸೇವಕ. ಅವ್ರ ಮುಖಾಂತರ ರಕ್ಷಣೆ ಹೊಂದಂಥ ವ್ಯಕ್ತಿಗಳು ಹಾಲಿವುಡ್ ಅವ್ರನ್ನ ಕರೀತು ಸಿನಿಮಾ ನಟ ಆಗಲಿಕ್ಕೆ ದೊಡ್ಡ ಪೋಸ್ಟ್ ಕೊಡ್ತೀವಿ ಅಂದರು, ಹೋಗಲಿಲ್ಲ. ಅಮೇರಿಕಾದ ಪ್ರೆಸಿಡೆಂಟ್ ಆಗಲಿಕ್ಕೆ ಅವಕಾಶಗಳು ಬಂತು, ಹೋಗಲಿಲ್ಲ. ವಾಟ್ ಮೋರ್ ಬೆಟರ್ ಯು ಕುಡ್ ಗಿವ್ ಮೀ ದ ಚಾನ್ಸ್. ನನಗೆ ಯಾವ ದೊಡ್ಡ ಸ್ಥಾನವನ್ನು, ಈ ಜಗತ್ತಿನಲ್ಲಿರುವಂಥ ಸೇವಕನ ಸ್ಥಾನಕ್ಕಿಂತ ದೊಡ್ಡದು ಯಾವ ಸ್ಥಾನ ಕೊಡ್ತೀರಾ ಅಂದರು ಬಿಲ್ಲಿ ಗ್ರಹಾಮ್. ಸತ್ಯವೇದವನ್ನು ಯಾವಾಗಲೂ ಕೈಗಳಲ್ಲಿ ಎತ್ತಿ ಹಿಡಿದು ಪ್ರಸಂಗ ಮಾಡ್ತಾ ಇದ್ದಂಥ ವ್ಯಕ್ತಿ. ನಮ್ಮ ದೇಶಕ್ಕೆ ಬಂದಾಗಲೂ ಕೂಡ ಲಕ್ಷಾಂತರ ಜನರು ಸೇರಿದರು. ಆದರೆ ಆ ಸೇವಕ ನೂರಾರು ಲಕ್ಷಾಂತರ ಮಂದಿಗೆ ಆಶೀರ್ವಾದವಾಗಿದ್ದವರು. ಆದರೆ ಅವ್ರ ಮಗಳು ರೂತ್ 21 ವರ್ಷ ವಿವಾಹ ನಡೆಸಿದ್ಲು. ಮಗಳು ಹೇಳಿದ್ಲು, ಬಿಲ್ಲಿ ಗ್ರಹಾಮ್ ಸತ್ತಂಥ ದಿನದಲ್ಲಿ 21 ವರ್ಷ ಮ್ಯಾರೇಜ್ ಲೈಫ್ ನಡೆಸಿದಂಥ ನನ್ನ ಗಂಡನಿಂದ ನನಗೆ ಆಳವಾದಂಥ ದ್ರೋಹ ಆಗ್ತಲೇ ಇತ್ತು. ಹಾಗಾಗಿ ಸತ್ಯವೇದದ ಆಧಾರದ ಮೇಲೆ ನಾನು ಆಧಾರದ ಕಾರಣ, ವ್ಯಭಿಚಾರದ ಕಾರಣದಿಂದ ಡಿವೋರ್ಸ್ ತಗೋಬೋದಾಗಿತ್ತು. ಬಟ್ ಡಿವೋರ್ಸ್ನ ನಾನು ತಗೊಳ್ಳಿಲ್ಲ. ನಮ್ಮ ಅಕ್ಕನ ಮನೆಗೆ ನಾನು ಬದುಕಕ್ಕಾಗದೆ, ಇಷ್ಟ ಇಲ್ಲದೆ ಓಡೋದೆ. ಅಲ್ಲಿ ಕೆಲವು ತಿಂಗಳುಗಳಿದ್ದೆ. ನಮ್ಮ ಅಕ್ಕನ ಮನೆ ಹತ್ರ ಒಬ್ಬರು ಬರ್ತಾ ಇದ್ದಂಥ ಭಾನುವಾರ ಚರ್ಚಿಗೆ ಬರ್ತಾ ಇದ್ದಂಥ ಒಬ್ಬ ವಿಡೋವರ್, ಹೆಂಡತಿಯನ್ನು ಕಳ್ಕೊಂಡಂಥ ತೀರು ಹೋದಂಥ ಒಬ್ಬ ವಿಧವ, ಈಸ್ ಅ ವಿಡೋವರ್. ಅವನನ್ನು ನೋಡಿ ತನಗಿಷ್ಟ ಆಯಿತು, ಅವನೊಂದಿಗೆ ಮದುವೆ ಮಾಡ್ಕೊಳ್ತೀನಿ ಅಂದ್ಲು. 21 ವರ್ಷದ ಮ್ಯಾರೇಜ್ ಬ್ರೋಕನ್, ಪ್ರೀತಿ ಸಿಗಲಿಲ್ಲ, ಮಕ್ಕಳನ್ನು ಸಾಕ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಎಲ್ಲೂ ಪ್ರೀತಿ ಸಿಗದೆ ಇರುವಂಥ ಜಗತ್ತಿನ ಪ್ರಸಿದ್ಧ ಬಿಲ್ಲಿ ಗ್ರಹಾಮ್ ಮಗಳು ಮಕ್ಕಳಿಗೆ ಹೇಳಿದ್ಲು, ಅವ್ರನ್ನ ನಾನು ಮದುವೆ ಆಗಬೇಕು ಅಂತಿದ್ದೀನಿ. ಮಕ್ಕಳು ಹೇಳಿದ್ರು, ಬೇಡ ಮಮ್ಮಿ ಅಂದರು. ಅವ್ರ ತಂದೆ ಬಿಲ್ಲಿ ಗ್ರಹಾಮ್ ಜಪಾನ್ನಲ್ಲಿ ಸೇವೆ ಮಾಡ್ತಿದ್ದಾರೆ. ಫೋನ್ ಮಾಡಿ ಹೇಳಿದ್ಲು, ಪಾಪ ಐ ವಾಂಟ್ ಟು ಮ್ಯಾರಿ ಹಿಮ್. ಬಿಲ್ಲಿ ಗ್ರಹಾಮ್ ಹೇಳಿದ್ರಂತೆ, ಬೇಡ, ಅವಸರ ಪಡಬೇಡ. ಅವ್ರ ತಾಯಿ ಹೇಳಿದ್ರಂತೆ, ಅವಸರ ಪಡಬೇಡ. ರೂತ್ ಹೇಳ್ತಾಳೆ, ನನ್ನಿಷ್ಟ, ನನ್ನ ಪಾಪ, ನನ್ನ ಹಠ, ನನ್ನ ಸ್ವಭಾವಗಳಿಂದ 24 ಗಂಟೆಲೇ ಮ್ಯಾರೇಜ್ ಆದೆ. ಆದರೆ ಆ ಸಂಬಂಧ ಕೂಡ ಮುರಿದು ಬಿತ್ತು. ಅವಮಾನ. ತಂದೆ ವಿಶ್ವಾದ್ಯಂತ ದೊಡ್ಡ ಸೇವಕ, ತಾಯಿ ಹತ್ರ ಹೋಗಲಿಕ್ಕೆ ಜಾಗ ಇಲ್ಲ. ಅಕ್ಕನ ಮನೇಲಿ ಎಷ್ಟು ದಿವಸ ಇರೋದು? ಅಪ್ಪ ಅಮ್ಮ ಒಂದು ವೇಳೆ ಏನಾದರೂ ಹೋಗಿ ಮನೆಗೆ ಹೋದರೆ, ಜಗತ್ತಿನ ಅತಿ ದೊಡ್ಡ ಸೇವಕನ ಮಗಳು ಈ ರೀತಿ ಆದ್ಲಲ್ಲ ಅನ್ನೋ ಅವಮಾನ. ಒಂದು ವೇಳೆ ತಾಯಿ ತಂದೆ ಏನು ಮಾತಾಡ್ಬೋದು, ಎಲ್ಲಿಗೆ ಹೋಗ್ಬೋದು? ರೂತ್ ಹೇಳಿದ್ಲು, ನನಗೆ ಯಾವುದೇ ಜಾಗ ಇಲ್ಲ ಹೋಗಲಿಕ್ಕೆ, ಎಕ್ಸೆಪ್ಟ್ ಮೈ ಫಾದರ್. ನನ್ನ ತಂದೆ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಮಗಳನ್ನು ಶಾಲೆಯಿಂದ ಪಿಕ್ ಮಾಡಿಕೊಂಡು ಘಾಟ್ ಸೆಕ್ಷನಲ್ಲಿ ಏರಿ ಹೋದ್ಲಂತೆ. ಲಾಸ್ಟ್ ಟರ್ನ್ ತಿರುಗೋವರೆಗೂ ಅವಳು ಮನಸ್ಸು ಹೇಳ್ತಾ ಇದೆಯಂತೆ, ಓ ಎಲ್ಲಿಗೆ ಹೋಗಲಿ, ಎಲ್ಲೂ ಪ್ರೀತಿ ಇಲ್ಲ, ದ್ರೋಹ, ವಂಚನೆ, ಮೋಸ. ಆದರೆ ಲಾಸ್ಟ್ ರೌಂಡ್ ತಿರುಗುವಾಗ ಬಿಲ್ಲಿ ಗ್ರಹಾಮ್ ಬಾಗಿಲತ್ರ 2 ಕೈಗಳನ್ನು ಚಾಚಿ ವೆಲ್ಕಮ್ ಹೋಮ್ ಅಂತ, ಸ್ವಾಗತ ರೂತ್, ನಿನಗೆ ಸುಸ್ವಾಗತ. ಅವಳು ಹೇಳ್ತಾಳೆ, ನನ್ನ ಅಪ್ಪನ ತೋಳ್ನಲ್ಲಿ ದೇರ್ ವಾಸ್ ನೋ ಬ್ಲೇಮ್ ಅಂಡ್ ಶೇಮ್. ಅಲ್ಲಿ ಅವಮಾನ, ದೂರು ಇರಲಿಲ್ಲ. ಮುರಿಯಲ್ಪಟ್ಟವನಾಗಿದ್ದೆ. ಐ ವಾಸ್ ಬ್ರೋಕನ್ ಬಟ್ ಎಕ್ಸೆಪ್ಟೆಡ್. ಐ ವಾಸ್ ಅಗ್ಲಿ, ಕುರೂಪಿ ಅನ್ನಿಸ್ತಿತ್ತು ನನಗೆ ನನ್ನ ಲೈಫ್ ಬಗ್ಗೆ. ಬಟ್ ಐ ವಾಸ್ ಲವ್ಡ್, ನನ್ನನ್ನು ಪ್ರೀತಿಸಿದಾಗ ಅನ್ನಿಸ್ತು. ಐ ವಾಸ್ ಔಟ್ಕಾಸ್ಟ್, ನನ್ನನ್ನು ದೂರದಿಂದ ಯಾರೋ ತಳ್ಳಿದ ಹಾಗೆ ಅನ್ನಿಸ್ತು. ಬಟ್ ಐ ವಾಸ್ ವೆಲ್ಕಮ್ಡ್. ನನ್ನ ತಂದೆಯ ಅಪ್ಪುಗೆ ಒಳಗಡೆ ಫುಲ್ ಆಫ್ ಶೇಮ್ ಆ್ಯಂಡ್ ರಿಗ್ರೆಟ್, ಅವಮಾನ, ನೋವು, ಸಂಕಟ, ಜೀವನದ ಬಗ್ಗೆ ನಿರಾಶೆ. ಆದರೆ ತಂದೆ ತಪ್ಪಿಕೊಂಡಾಗ ಫುಲ್ ಆಫ್ ಲವ್. ಅವಳು ಹೇಳ್ತಾಳೆ, ಮಾತಾಡುವಾಗ ಮುಗಿಸಿದಂಥ ಮಾತು, ದೇವರು ಕನಿಕರವುಳ್ಳ ತಂದೆ ಅಂತ ನನಗೆ ಗೊತ್ತಾಗಿದ್ದು ಅವತ್ತು ನನ್ನ ತಂದೆ ನನ್ನನ್ನು ಸ್ವೀಕರಿಸಿದಾಗ. ನಿಮ್ಮನ್ನು ಪ್ರೀತಿಸುವಂಥ ಒಬ್ಬ ಕನಿಕರವುಳ್ಳ ತಂದೆ ಹತ್ರ ನೀವು ದೇವರ ಹತ್ರ ಬರಬೇಕು. ನಿಮಗೇನೇ ಅವಮಾನ, ನೋವು, ಸಂಕಟಗಳಿದ್ರು ಆ ಕನಿಕರವುಳ್ಳ ತಂದೆ ನಿಮ್ಮ ಮುರಿಯುವಿಕೆಯ ಮಧ್ಯದಲ್ಲೂ ನಿಮ್ಮನ್ನು ಸ್ವೀಕರಿಸ್ತಾನೆ. ನಿಮ್ಮ ಸಂಕಟಗಳನ್ನು ಅರ್ಥ ಮಾಡಿಕೊಳ್ಳುವಂಥ, ನಿಮ್ಮ ಲೈಫ್ನಲ್ಲಿ ಆದಂತಹ ತಪ್ಪುಗಳನ್ನು ಯಾವಾಗಲೂ ದೂಷಣೆ ಮಾಡುವಂಥ ಒಬ್ಬ ದೇವರ ಹತ್ರ ನೀವು ಬಂದಿಲ್ಲ. ಆತನು ಕನಿಕರವುಳ್ಳ ತಂದೆ. ಇವತ್ತು ಆತನ ಹತ್ರ ನೀವು ಯಥಾರ್ಥವಾಗಿ ಬರ್ಬೋದು.
ಇದ್ದ ಹಾಗೇನೇ ನೀವು ಬರ್ಬೋದು. ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ತೀರಾ? ಸ್ವಾಮಿ, ಅವತ್ತು ಬಿಲ್ಲಿ ಗ್ರಹಾಮ್ ತನ್ನ ಮಗಳಿಗೆ ತೋರಿಸಿದ್ದು, ಹಾಗಂತ ಎಲ್ಲರೂ ಆ ಪಾಪಗಳನ್ನು ಮಾಡ್ರಿ ಅನ್ನೋದಕ್ಕಲ್ಲ ಪ್ರೇರೇಪಣೆ. ಒಂದು ವೇಳೆ ನಮ್ಮ ಮೂರ್ಖತನಗಳಿಂದ ನಾವು ಆ ರೀತಿ ಆಗಿದ್ರು, ನಮ್ಮನ್ನು ಯಾವಾಗಲೂ ಸ್ವೀಕರಿಸುವಂಥ ಪ್ರೀತಿಯುಳ್ಳ, ಕನಿಕರವುಳ್ಳ, ಪೂರ್ಣ ದಯೆಯುಳ್ಳ ಒಬ್ಬ ತಂದೆ ಇವತ್ತು ಈ ಆಲಯದಲ್ಲಿದ್ದಾನೆ. ನಿನ್ನೆ ನಾನು ಪ್ರಾರ್ಥನೆ ಮಾಡ್ತಿದ್ದಾಗ ದೇವರು ಕೆಲವರಿಗೆ ಹೇಳ್ತಾ ಇದ್ನು, ನಿಮ್ಮ ಫಾಲ್ಟ್ಸ್, ನಿಮ್ಮ ಮಿಸ್ಟೇಕ್ಸ್ಗಳನ್ನು ಮೀರಿ ಒಬ್ಬ ಕನಿಕರವುಳ್ಳ ತಂದೆಯ ಹತ್ರ ಯಥಾರ್ಥವಾಗಿ ಹೇಳ್ರಿ ಮಾಡ್ತಾ ಇದ್ದೆ. ಆತನ ಅಪ್ಪುಗೆಯಲ್ಲಿ ಅವಮಾನ ಇಲ್ಲ, ಆತನ ಅಪ್ಪುಗೆಯಲ್ಲಿ ದೋಷಾರೋಪಣೆ ಇಲ್ಲ. ನೀವು ಲಾಸ್ಟ್ ಕಡೆಯ ಬೆಂಡಿಗೆ ಬಂದಿದ್ದೀನಿ ಅಂತ ನೀವು ಹೇಳಿದ್ರು ಕೂಡ ಅಲ್ಲಿ 2 ಕೈಗಳನ್ನು ಚಾಚಿ ನಿಲ್ಲುವಂಥ ಒಬ್ಬ ತಂದೆ ಇದ್ದಾನೆ. ಸಾಯೋವರೆಗೂ ಇದನ್ನು ಮರಿಬೇಡ್ರಿ. ಯೆಹೋವನು ಕನಿಕರವು, ಕೃಪೆಯು, ದೀರ್ಘ ಶಾಂತ, ಪೂರ್ಣ ಪ್ರೀತಿಯು ಉಳ್ಳವ.